ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾವು ತಾಪ ಮತ್ತು ಅದರ ಮಾಪನದ ಕುರಿತು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಏನನ್ನ ಕಲ್ತ್ಕೊಂಡಿದ್ವಿ ನಾವು ಹೋದ್ ಕ್ಲಾಸ್ನಲ್ಲಿ ತಾಪ ಮತ್ತು ಮಾಪನದ ಕುರಿತಾಗಿ? ತಾಪ ಅಂತ ಹೇಳಿದ್ರೆ ಏನು? ಬಿಸಿ ಮತ್ತು ತಂಪು ಇವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ನಮ್ಮ ಸ್ಪರ್ಶದಿಂದ ನಾವು ಹೇಗೆ ತಿಳ್ಕೊಳ್ಬಹುದು? ಮತ್ತೆ ತಾಪವನ್ನ ಅಳೆಯುವುದಕ್ಕೆ ಇರುವಂತಹ ವೈದ್ಯಕೀಯ ತಾಪಮಾಪಕಗಳು ಸಾಮಾನ್ಯವಾಗಿ ಈಗ ಎಲ್ಲರ ಮನೆಯಲ್ಲೂ ಸಹ ಇರುತ್ತೆ. ಡಿಜಿಟಲ್ ಥರ್ಮೋಮೀಟರ್ಸ್ ಅಂತ ಹೇಳ್ತೀವಿ. ಅದರ ಬಗ್ಗೆ ತಿಳ್ಕೊಂಡ್ವಿ. ಅಂಡ್ ಈ ಒಂದು ಕೋವಿಡ್ ಉಂಟಾದಂತಹ ಸಂದರ್ಭದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸಿರೋ ಹಾಗೆ ಸಂಪರ್ಕ ರಹಿತವಾದಂತಹ ತಾಪಮಾಪಕಗಳು ಇದ್ವು. ಸೊ ಸಂಪರ್ಕ ರಹಿತವಾದದ್ದು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ ಲೆಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ಕಾಂಟ್ಯಾಕ್ಟ್ ಲೆಸ್ ಆಗಿರುವಂತಹ ಈ ತಾಪಮಾಪಕಗಳು ಮೆಷರ್ಮೆಂಟ್ಸ್ ಗಳನ್ನ ತೆಗೆದುಕೊಳ್ಳಲಿಕ್ಕೆ ಇರ್ತಾ ಇದ್ವು. ಸೊ ಅದ್ರ ಬಗ್ಗೆ ಸಹ ನಾವು ಹೋದ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ. ನೀವು ಇಲ್ಲಿ ಕಾಣ್ತಾ ಇರಬಹುದು. ವಿತೌಟ್ ಕಾಂಟ್ಯಾಕ್ಟಿಂಗ್ ದ ಪರ್ಸನ್, ಇಲ್ಲ ನಾಲ್ಗೆಯ ಕೆಳಗಡೆ ಥರ್ಮೋಮೀಟರ್ನ ಇಡ್ತಾ ಇದ್ರು ಅಥವಾ ಬಗ್ಲಿಗೆ ಥರ್ಮೋಮೀಟರ್ನ ಇಡ್ತಾ ಇದ್ರು. ಅದನ್ನ ಹೊರತುಪಡಿಸಿ ಕಿವಿಗೆ ಅಥವಾ ಹಣೆ ಮೇಲೆ ಇಟ್ಟು ಟೆಂಪರೇಚರ್ನ ನೋಡ್ತಾ ಇದ್ರು. ಸೊ ಇದಕ್ಕೆ ನಾವು ಕಾಂಟ್ಯಾಕ್ಟ್ ಲೆಸ್ ಥರ್ಮೋಮೀಟರ್ಸ್ ಅಂತ ಕರಿತೀವಿ. ಈಗ ಇವತ್ತಿನ ಕ್ಲಾಸ್ನಲ್ಲಿ ನಾವು ನಮ್ಮ ದೇಹದ ತಾಪವನ್ನ ಅಳಿಲಿಕ್ಕೆ ಬಳಸುವಂತಹ ಡಿಜಿಟಲ್ ವೈದ್ಯಕೀಯ ತಾಪಮಾಪಕವನ್ನ ಹೇಗೆ ಬಳಸೋದು ಅಂತ ನೋಡೋಣ. ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ದೇಹದ ತಾಪ ಮತ್ತು ಕೆಲಸ ನಾವೇನ್ ಮಾಡ್ತೀವಿ ಅನ್ನುವಂಥದ್ದು ಈ ತಾಪಮಾಪಕಗಳಿಂದ ಗೊತ್ತಾಗ್ತಾ ಬರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಕೆಲವೊಂದು ಷರತ್ತುಗಳನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಉದಾಹರಣೆಗೆ, ನನ್ಗೀಗ ಟಿವಿಲಿ ಒಂದು ಚಲನಚಿತ್ರ ಬರ್ತಾ ಇದೆ. ಓಕೆ, ನೀವೆಲ್ಲ ಮೂವಿ ನೋಡ್ತೀರಾ? ಯಾವ ಫಿಲಂ ನೋಡಿದ್ರಿ ರೀಸೆಂಟ್ ಆಗಿ? ಕಾಂತಾರ ಸಹ ನೋಡ್ಬಿಟ್ಟಿದ್ದೀರಾ? ಸೂಪರ್, ವೆರಿ ಗುಡ್. ಈಗ ಟಿವಿಲಿ ಯಾವುದೋ ಒಂದು ಫಿಲಂ ಬರ್ತಾ ಇದೆ ಅಥವಾ ಧಾರಾವಾಹಿ ಬರ್ತಿರುತ್ತೆ ಅಥವಾ ಕ್ರಿಕೆಟ್ ಮ್ಯಾಚೇ ಬರ್ತಾ ಇದೆ. ಸೊ ನಾನು ಅದನ್ನ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟು ಕರೆಂಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಟಿವಿ ಸ್ವಿಚ್ ಅನ್ನ ಆನ್ ಮಾಡ್ಬೇಕಾಗತ್ತೆ. ಆ ನಂತರ ಸ್ಟೆಬಿಲೈಸರ್ಗೆ ಕರೆಂಟ್ ಪಾಸ್ ಆನ್ ಆಗುತ್ತೆ. ಆ ನಂತರ ಟಿವಿನ ರಿಮೋಟ್ ಕಂಟ್ರೋಲ್ ಮೂಲಕ ಆನ್ ಮಾಡ್ತಾ ನಿಮ್ಗೆ ಯಾವ ಚಾನಲ್ ಬೇಕೋ ಆ ಚಾನಲ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಹೌದಾ? ಯಾವ ವಾಹಿನಿ ಬೇಕೋ ಆ ವಾಹಿನಿನ ಹಾಕ್ತಾ ಹೋಗ್ತೀವಿ. ಅದೇ ರೀತಿ ಎಲ್ಲದಕ್ಕೂ ಒಂದು ಕ್ರಮ ಅನ್ನೋದಿದೆಯಲ್ಲ, ಅದೇ ರೀತಿ ನಾವು ಈ ತಾಪವನ್ನ ಅಳಿಲಿಕ್ಕೆ ಬಳಸುವಂತಹ ತಾಪಮಾಪಕಕ್ಕೂ ಒಂದು ಕ್ರಮ ಇದೆ. ಸೊ ಏನೇನ್ ಕ್ರಮ? ಮೊದಲನೇದಾಗಿ ನಿಮ್ಮ ಕೈಗಳನ್ನ ಮತ್ತು ಡಿಜಿಟಲ್ ತಾಪಮಾಪಕದ ತುದಿಯನ್ನ ನೀರು ಮತ್ತು ಸಾಬೂನಿನಿಂದ ತೊಳಿಬೇಕಾಗುತ್ತೆ. ಓಕೆ? ಏನ್ ಮಾಡ್ತೀವಿ? ನಮ್ಮ ಕೈಗಳು ಶುದ್ಧವಾಗಿರ್ಬೇಕು. ಅದೇ ರೀತಿ ಆ ತಾಪಮಾಪಕವನ್ನ ಥರ್ಮೋಮೀಟರ್ ಅನ್ನ ನೀರು ಮತ್ತು ಸಾಬೂನಿನಿಂದ ತೊಳಿಬೇಕಾಗುತ್ತೆ. ನೆಕ್ಸ್ಟ್, ಮರುಹೊಂದಿಕೆ ಗುಂಡಿ ಒತ್ತುವ ಮೂಲಕ ತಾಪಮಾಪಕವನ್ನು ಹೊಂದಿಸಿ. ಸೊ ಅಂದ್ರೆ ಆ ಸ್ವಿಚ್ ನ ನಾವು ಒತ್ತಬೇಕಾಗುತ್ತೆ. ಮರುಹೊಂದಿಕೆ ಗುಂಡಿ ಅಥವಾ ಬಟನ್. ಓಕೆ? ಮೂರನೇ, ತಾಪಮಾಪಕವನ್ನ ನಾಲಿಗೆಯ ಕೆಳಗೆ ಇರಿಸಿ ಮತ್ತು ಬಾಯಿಯನ್ನ ಮುಚ್ಚಿಕೊಳ್ಳಿ. ಸೊ ಎಲ್ಲಿರಿಸ್ತೀರಾ? ನಾಲಿಗೆಯ ಕೆಳಗೆ ಇದನ್ನ ಇರಿಸ್ತೀರಾ ಮತ್ತೆ ಬಾಯನ್ನ ಮುಚ್ಕೊಳ್ತೀರಾ. ಹೀಗೆ ಅಲ್ವಾ ಆಸ್ಪತ್ರೆಗಳಲ್ಲಿ ನಮ್ಗೆ ಟೆಸ್ಟ್ ಮಾಡೋಂಥದ್ದು. ನೆಕ್ಸ್ಟ್, ತಾಪಮಾಪಕವು ಬೀಪಿಂಗ್ ಶಬ್ದ ಬರುವವರೆಗೂ ಅಥವಾ ಬೆಳಕನ್ನ ಬೆಳಗಿಸುವವರೆಗೆ ಕಾಯ್ಬೇಕಾಗತ್ತೆ. ಓಕೆ? ಅದ್ರಲ್ಲೊಂದು ಕುಯ್ ಅನ್ನುವಂತಹ ಒಂದು ಸೌಂಡ್ ಬರುತ್ತೆ. ಅದನ್ನ ನಾವು ಬೀಪಿಂಗ್ ಶಬ್ದ ಅಂತ ಕರಿತೀವಿ. ಬೀಪಿಂಗ್ ಶಬ್ದ ಬರೋರ್ಗು ಕೂಡ ನಾವು ಕಾಯ್ಬೇಕಾಗತ್ತೆ. ನೆಕ್ಸ್ಟ್,
ಅದ್ ಬೀಪಿಂಗ್ ಶಬ್ದ ಬಂದ್ಮೇಲೆ ಬಾಯಿಂದ ಹೊರತೆಗಿರಿ ಮತ್ತು ಡಿಜಿಟಲ್ ಪ್ರದರ್ಶಕದಲ್ಲಿರುವಂತಹ ತಾಪಮಾನವನ್ನ ಓದಿ. ಡಿಜಿಟಲ್ ಪ್ರದರ್ಶಕ ಒಂದು ಮಾಪಕ ಹೀಗಿದ್ರೆ ಈ ಜಾಗದಲ್ಲಿ ಎಷ್ಟು ತಾಪಮಾನ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದ್ರ ಮೂಲಕ ನಾವನ್ನ ಓದ್ಕೊಬೇಕಾಗತ್ತೆ. ಮತ್ತೆ ತಾಪಮಾಪಕದ ತುದಿಯನ್ನ ಮತ್ತೆ ಸಾಬೂನು ಮತ್ತು ನೀರಿನಿಂದ ಸ್ವಚ್ಛಗೊಳಿಸಿ ಒಣಗಿಸಿ. ಈ ರೀತಿಯಾಗಿ ನಾವು ಪುನರ್ವರ್ತಿಸ್ತಾ ಹೋಗ್ಬೇಕಾಗತ್ತೆ. ನಾವು ಯಾವಾಗಾದ್ರೂ ತಾಪಮಾಪಕವನ್ನ ಯೂಸ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ತೀರಾ? ಫಸ್ಟ್ ಅದನ್ನ ಕ್ಲೀನ್ ಮಾಡ್ತೀರಾ ನೀರು ಮತ್ತು ಸಾಬೂನಿಂದ. ಅದರ ಮರುಹೊಂದಿಕೆ ಗುಂಡಿಯನ್ನ ಒತ್ತುತ್ತೀರಾ. ಅದು 0 ಬರೋವರ್ಗು ಕಾಯ್ಬೇಕಾಗತ್ತೆ. ನೆಕ್ಸ್ಟ್ ನಾಲಿಗೆ ಕೆಳಗೆ ಇರಿಸಿ ಬಾಯಿನ ಮುಚ್ಚಬೇಕಾಗತ್ತೆ. ಬೀಪಿಂಗ್ ಶಬ್ದ ಬಂದ ತಕ್ಷಣ ಆ ಒಂದು ಪ್ರದರ್ಶಕದಲ್ಲಿ ಎಷ್ಟಿದೆ ತಾಪಮಾನ ಅಂತ ಓದ್ಬೇಕಾಗತ್ತೆ. ಮತ್ತೆ ಅದನ್ನ ನೀಟಾಗಿ ತುದಿಯನ್ನ ಮತ್ತೆ ಕೈಗಳನ್ನ ಸಾಬೂನಿನಿಂದ ತೊಳೆದು ಒಣಗಿಸಿ ನೀಟಾಗಿ ಎತ್ತಿಡ್ಬೇಕಾಗತ್ತೆ. ಇದು ಥರ್ಮೋಮೀಟರ್ ಅಥವಾ ತಾಪಮಾಪಕವನ್ನ ಬಳಸುವಂತಹ ವಿಧಿ. ಓಕೆ. ಈ ಡಿಜಿಟಲ್ ವೈದ್ಯಕೀಯ ತಾಪಮಾಪಕವನ್ನ ಬಳಸಬೇಕಾದ್ರೆ ಕೆಲವೊಂದು ಮುನ್ನೆಚ್ಚರಿಕೆಯನ್ನ ನಾವು ತೆಗೆದುಕೊಬೇಕಾಗತ್ತೆ. ಸೊ ಯಾವಾಗ್ಲೂ ಕೂಡ ಯೂಸರ್ ಮ್ಯಾನ್ಯುಯಲ್ ಅಂತ ಕೊಡ್ತಾರೆ. ಯೂಸರ್ ಮ್ಯಾನ್ಯುಯಲ್ ಅಂತ ಹೇಳಿದ್ರೆ ಏನು? ಸೂಚನಾ ಕೈಪಿಡಿ. ಸೂಚನಾ ಕೈಪಿಡಿ ಇದನ್ನ ಯೂಸರ್ ಮ್ಯಾನ್ಯುಯಲ್ ಅಂತ ಹೇಳ್ತಾರೆ. ಇದನ್ನ ಓದಿ ನಂತರನೇ ಬಳಸಬೇಕಾಗತ್ತೆ. ತಾಪಮಾಪಕದ ತುದಿಯನ್ನ ಬಳಕೆಯ ಮೊದಲು ಮತ್ತು ನಂತರ ಸಾಬೂನು ಬಳಸಿ ನೀರಿನಿಂದ ತೊಳಿಬೇಕಾಗತ್ತೆ. ತೊಳೆಯುವಾಗ ಪ್ರದರ್ಶಕದಂತಹ ಡಿಜಿಟಲ್ ಭಾಗವು ನೀರಿನ ಸಂಪರ್ಕಕ್ಕೆ ಬರದಂತೆ ಕಾಳಜಿಯನ್ನ ವಹಿಸಬೇಕಾಗತ್ತೆ. ಬಳಸುವಾಗ ತಾಪಮಾಪಕದ ತುದಿ ಭಾಗವನ್ನ ಹಿಡ್ಕೊಳ್ಳಬಾರದು. ಓಕೆ. ಈ 5 ಪಾಯಿಂಟ್ಸ್ ಕ್ಷಮಿಸಿ 4 ಪಾಯಿಂಟ್ಸ್ ನಾವು ನೋಟ್ ಮಾಡ್ಕೊಬೇಕು. ಮೊದಲು ಆ ಸೂಚನಾ ಕೈಪಿಡಿಯನ್ನ ನೀಟಾಗಿ ಓದುವಂಥದ್ದು. 2 ಆ ತಾಪಮಾಪಕದ ತುದಿಯನ್ನ ರಕ್ಷಣೆ ಮಾಡುವಂಥದ್ದು. ಅಂದ್ರೆ ನೀಟ್ ಮಾಡಿ ಇಟ್ಕೊಬೇಕು, ಸ್ಯಾನಿಟೈಸ್ ಮಾಡಿ ಇಟ್ಕೊಬೇಕಾಗತ್ತೆ. ಯಾವ್ದನ್ನ? ತಾಪಮಾಪಕದ ತುದಿಯನ್ನ. ಸ್ಯಾನಿಟೈಸ್ ಅಂದ್ರೆ ಶುದ್ಧವಾಗಿ ಸಾಬೂನಿನಿಂದ ತೊಳೆದಿಡ್ಬೇಕಾಗತ್ತೆ. ಸೊ ಇದನ್ನ ತೊಳಿಬೇಕಾದ್ರೆ ಆ ಒಂದು ಪ್ರದರ್ಶಕ ಏನಿದೆ, ನಮ್ಗೆ ಎಷ್ಟು ಟೆಂಪರೇಚರ್ ಇದೆ ಅಂತ ತೋರಿಸುವಂತಹ ಪ್ರದರ್ಶಕಕ್ಕೆ ನೀರು ತಾಗದ್ರೆ ಅದು ಹಾಳಾಗುತ್ತೆ. ನೀರು ತಾಗದಂತೆ ಜವಾಬ್ದಾರಿಯನ್ನ ವಹಿಸ್ಬೇಕಾಗತ್ತೆ. 4ನೇ ಪಾಯಿಂಟ್, ಬಳಸುವಾಗ ತಾಪಮಾಪಕದ ತುದಿ ಭಾಗವನ್ನ ಯಾವುದೇ ಕಾರಣಕ್ಕೂ ಕೂಡ ಹಿಡ್ಕೊಳ್ಬಾರ್ದು. ಆಗ ಸರಿಯಾದಂತಹ ಒಂದು ಅಕ್ಯುರೇಟ್ ಆಗಿರುವಂತಹ ಟೆಂಪರೇಚರ್ ನಮ್ಗೆ ಸಿಗೋದಿಲ್ಲ. ಓಕೆ. ಸೊ ಇದಿಷ್ಟು ತಾಪ ಮತ್ತು ಅದರ ಮಾಪಕದ ಕುರಿತಾದಂತಹ ಮಾಹಿತಿ ಆಗಿತ್ತು. ಈಗ ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮಾನವನ ದೇಹದ ಸಾಮಾನ್ಯ ತಾಪ ಎಷ್ಟಿರುತ್ತೆ? ಯಾರು ಹೇಳ್ಬಲ್ಲಿರಿ? ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತೆ. ಓಕೆ. 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ನಾವು ಅಕಸ್ಮಾತ್ ಈ ಪ್ರತಿಯೊಬ್ಬರದು ತಾಪವನ್ನ ಟೆಂಪರೇಚರ್ನ ಅಳಿಲಿಕ್ಕೆ ಹೋದಾಗ ಚೂರ್ ಹೆಚ್ಚು ಕಮ್ಮಿ ಆಗುತ್ತೆ. ಕೆಲವ್ರಿಗೆ 36 ಪಾಯಿಂಟ್ ಇರುತ್ತೆ, ಇನ್ ಕೆಲವ್ರಿಗೆ 36 ಇರುತ್ತೆ, ಇನ್ ಕೆಲವ್ರಿಗೆ 38 ಇರುತ್ತೆ, ಇನ್ ಕೆಲವ್ರಿಗೆ 37.50 ಈ ತರ ಇರುತ್ತೆ. ಸೊ ಹಾಗಂತ ಏನಾಗಿರುತ್ತೆ, ಎಲ್ಲರಿಗೂ ತೊಂದ್ರೆ ಇದೆ ಅಂತ ಅರ್ಥ ಅಲ್ಲ. ದೇಹದ ತಾಪ, ವಯಸ್ಸು, ದಿನದ ಸಮಯ ಮತ್ತು ಚಟುವಟಿಕೆಯ ಮಟ್ಟದಂತಹ ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿರುತ್ತೆ. ಈಗ ಹಾಸಿಗೆ ಮೇಲೆ ಬೆಡ್ಶೀಟ್ ಹಾಕೊಂಡ್ ಮಲ್ಕೊಂಡಿರುವಂತಹ ವ್ಯಕ್ತಿಯ ತಾಪವನ್ನ ಟೆಂಪರೇಚರ್ನ ನೀವೇನಾದ್ರೂ ಅಳಿತೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವರ ಟೆಂಪರೇಚರ್ ಹೈ ಇರುತ್ತೆ. ಕಾರಣ ಏನು? ಅವ್ರು ಏನ್ ಮಾಡಿರ್ತಾರೆ, ರಗ್ ಹೊತ್ಕೊಂಡ್ ಮಲ್ಗಿರ್ತಾರೆ, ಬೆಚ್ಚಗಿರ್ತಾರೆ ಅಲ್ವಾ? ತುಂಬಾ ಬೆಳಗಿನ ಜಾವ ಚಳಿಯ ಸಂದರ್ಭದಲ್ಲಿ ನೀವು ಕ್ಲಾಸಿಗೆ ಅಂತ ಬಂದಾಗ ನಿಮ್ಮ ತಾಪವನ್ನ ಟೆಸ್ಟ್ ಮಾಡಿದಾಗ ಏನಾಗಿರುತ್ತೆ, ನಿಮ್ಮ ಮೈ ಬಹಳ ತಣ್ಣಗೆ ಇರುತ್ತೆ. ಹಾಗಂತ ನಿಮ್ಗೆ ಹುಷಾರಿಲ್ಲ ಅಂತ ಅರ್ಥನಾ? ಇಲ್ಲ. ಸೊ ದೇಹದ ತಾಪವನ್ನ ದಿನದ ವಿವಿಧ ಸಮಯಗಳಲ್ಲಿ ಮತ್ತು ವಿಭಿನ್ನ ದಿನಗಳಲ್ಲಿ ಅಳಿಯಲು ನೀವು ಪ್ರಯತ್ನಿಸಬಹುದು. ಸೊ ಆಗ ಕೂಡ ದತ್ತಾಂಶ ಏನಿರುತ್ತೆ ಅದು ಬದಲಾಗ್ತಾ ಹೋಗುತ್ತೆ. ಆದ್ರೆ ನೆನ್ಪಿರಲಿ, ಮನೇಲಿ ಪುಟ್ಟ ಮಕ್ಕಳಿದ್ರೆ ಅಥವಾ ವೃದ್ಧರು ಅಂದ್ರೆ ವಯಸ್ಸಾದಂತಹವರು ಇದ್ರೆ ಅವರ ದೇಹದ ತಾಪವನ್ನ ಅಳಿಯಲು ಡಿಜಿಟಲ್ ತಾಪಮಾಪಕವನ್ನ ಕಂಕುಳಿನಲ್ಲಿ ಇರಿಸಬಹುದು. ಈ ರೀತಿಯಾಗಿ
ಅಳೆಯಲಾದ ತಾಪವು ನಿಜವಾದ ದೇಹದ ತಾಪಕ್ಕಿಂತ ಸುಮಾರು 0.5 ಡಿಗ್ರಿ ಸೆಲ್ಸಿಯಸ್‌ನಿಂದ 1 ಡಿಗ್ರಿ ಸೆಲ್ಸಿಯಸ್‌ನಷ್ಟು ಕಮ್ಮಿ ಇರುತ್ತೆ. ಕಂಕುಳಿನ ಭಾಗಕ್ಕೆ ನಾವು ಇಟ್ಟು ನೋಡಿದಾಗ. ಓಕೆ. ಸೊ ಆದ್ರಿಂದ ಮತ್ತೆ ಮಕ್ಕಳಲ್ಲಿ ಮತ್ತೆ ವಯೋವೃದ್ಧರಲ್ಲಿ ತಾಪಮಾನವು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರೋದು ಸಾಮಾನ್ಯ. ಓಕೆ. ನೆಕ್ಸ್ಟ್ ಇದು ಡಿಗ್ರಿ ಸೆಲ್ಸಿಯಸ್ ಬಗ್ಗೆ ಆಯ್ತು. ಈಗ ಫ್ಯಾರನ್ ಹೀಟ್ ಬಗ್ಗೆ ತಿಳ್ಕೊಂತಾ ಹೋಗೋಣ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಎಲ್ಲಾರ್ಗೂ? ಫ್ಯಾರನ್ ಹೀಟ್. ಫ್ಯಾರನ್ ಹೀಟ್ ಮಾಪನ ಎಂದು ಕರೆಯಲ್ಪಡುವಂತಹ ತಾಪದ ಮತ್ತೊಂದು ಮಾಪನ ಇದೆ. ನಾವ್ ಹೆಂಗೆ ಡಿಗ್ರಿ ಸೆಲ್ಸಿಯಸ್ ಅಂತೀವೋ ಅದೇ ರೀತಿ ಫ್ಯಾರನ್ ಹೀಟ್ ಇರುತ್ತೆ. ಈ ಮಾಪನದಲ್ಲಿ ತಾಪದ ಏಕಮಾನ ಡಿಗ್ರಿ ಫ್ಯಾರನ್ ಹೀಟ್ ಆಗಿರುತ್ತೆ. ಓಕೆ. ಸೆಲ್ಸಿಯಸ್ ಬದಲಿಗೆ. ಮತ್ತೆ ಇದನ್ನ ಈ ರೀತಿಯಾದಂತಹ ಸೂಚ್ಯಾಂಕದಿಂದ ನಾವು ಹೇಳ್ತಾ ಹೋಗ್ತೀವಿ. ಓಕೆ. ಈಗ 37.0 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಅಳಿದಾಗ ತಾಪವು ಫ್ಯಾರನ್ ಹೀಟ್ ಮಾಪಕದಲ್ಲಿ ಎಷ್ಟಿರುತ್ತೆ? 98.6 ಡಿಗ್ರಿ ಫ್ಯಾರನ್ ಅಷ್ಟು ಇರುತ್ತೆ. ಕ್ಷಮೆ ಇರ್ಲಿ, ಪಾಯಿಂಟ್ ಇಲ್ಲಿ ಬರುತ್ತೆ. ಓಕೆ. 37.0 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 98.6 ಡಿಗ್ರಿ ಫ್ಯಾರನ್ ಹೀಟ್. ಓಕೆ. ಫ್ಯಾರನ್ ಹೀಟ್ ಮಾಪನವನ್ನ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕ ಅಧ್ಯಯನದಲ್ಲಿ ಹೆಚ್ಚಾಗಿ ಬಳಸ್ತಾ ಇಲ್ಲ. ವೈಜ್ಞಾನಿಕ ಕೆಲಸದಲ್ಲಿ ಕೆಲ್ವಿನ್ ಮಾಪನ ಅಂತ ಕರೆಯಲ್ಪಡುವಂತಹ ತಾಪದ ಮತ್ತೊಂದು ಮಾಪನ ಇದೆ. ಈ ಮಾಪನದಲ್ಲಿ ತಾಪಮಾನದ ಏಕಮಾನ ಕೆಲ್ವಿನ್ ಆಗಿರುತ್ತೆ ಮತ್ತು ಅದನ್ನ ಕೆ ಸೂಚ್ಯಾಂಕದಿಂದ ಹಿಂಗೆ ಗುರುತಿಸ್ತಾರೆ. ಓಕೆ. ತಾಪದ SI ಏಕಮಾನ ಕೆಲ್ವಿನ್ ಆಗಿರುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ತಾಪದ SI ಏಕಮಾನ ಕೆಲ್ವಿನ್ ಆಗಿದೆ. ಈ ಮಾಪಕವನ್ನ ಅಭಿವೃದ್ಧಿಪಡಿಸಿದ ವಿಜ್ಞಾನಿಗಳ ಗೌರವಾರ್ಥವಾಗಿ ಎಲ್ಲಾ 3 ತಾಪಮಾಪಕಗಳಲ್ಲೂ ಅಂದ್ರೆ ಸೆಲ್ಸಿಯಸ್, ಫ್ಯಾರನ್ಹೀಟ್, ಕೆಲ್ವಿನ್ ಅವರ ಹೆಸರನ್ನೇ ಹೆಸರಿಸಲಾಗಿದೆ. ಓಕೆ. ಮತ್ ಇನ್ನೊಂದು ವಿಷಯ ನೀವು ತಿಳ್ಕೊಬೇಕು. ನಾವು ತಾಪವನ್ನ ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ ಯಾವ ರೀತಿ ನಾವು ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ತಾಪಮಾಪಕದಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ಲಸ್ 273.15 ಇದನ್ನ ನಾವು ಹಾಕ್ತೀವಿ. 273.15 ಸೊ 283.15 ಡಿಗ್ರಿ ಕೆಲ್ವಿನ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಬರೆಯುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಕಾನ್ಸ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಸೊ ಆದ್ರಿಂದ ತಾಪದ ಮಾಪನಗಳ ಹೆಸರುಗಳಾದಂತಹ ಸೆಲ್ಸಿಯಸ್, ಫ್ಯಾರನ್ಹೀಟ್ ಮತ್ತು ಕೆಲ್ವಿನ್ ಮಾಪಕಗಳನ್ನ ಇಂಗ್ಲಿಷ್ ನಲ್ಲಿ ಬರಿಬೇಕಾದ್ರೆ ಅವುಗಳ ಹೆಸರು ಇಂಗ್ಲಿಷ್ ವರ್ಣಮಾಲೆಯಲ್ಲಿ ದೊಡ್ಡ ಅಕ್ಷರದಿಂದ ಇರಬೇಕು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವ್ ಯಾವ್ದೇ ಸೂಚ್ಯಾಂಕಗಳನ್ನ ಬರಿಬೇಕಾದ್ರೂ ಕೂಡ ಅದರ ಹೆಸರು ದೊಡ್ಡದಾಗಿ ಇರ್ಬೇಕಾಗತ್ತೆ. ತಾಪಮಾನದ ಏಕಮಾನವಾದಂತಹ ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನ್ಹೀಟ್ ಗಳಿಗೆ ಇಂಗ್ಲಿಷ್ ನಲ್ಲಿ ಬರೆಯುವಾಗ ಡಿಗ್ರಿ ಅನ್ನೋದು ಚಿಕ್ಕದಾಗಿ ಇರ್ಬೇಕಾಗತ್ತೆ. ಸೊ ಅದ್ರ ಬದಲಿಗೆ ನೆಕ್ಸ್ಟ್ ಈ ಸೆಲ್ಸಿಯಸ್ ಅಥವಾ ಫ್ಯಾರನ್ಹೀಟ್ ಅನ್ನೋದು ದೊಡ್ಡ ಅಕ್ಷರದಲ್ಲಿ ಹೀಗೆ ಬರಿಬೇಕಾಗತ್ತೆ. ಓಕೆ. ಡಿಗ್ರಿ ಚಿಹ್ನೆಯನ್ನ ಕೆಲ್ವಿನ್ ನೊಂದಿಗೆ ಬರೆಯಲಾಗೋದಿಲ್ಲ ಅನ್ನೋದನ್ನ ಕೂಡ ಗಮನಿಸಬೇಕು. ಆದ್ರೆ ಕೆ ಅನ್ನ ಬರಿಬೇಕಾದ್ರೆ ಸಾಮಾನ್ಯ ಕೆ ಅಂತ ಬರ್ತೀವಿ. ಈ ತರ ಡಿಗ್ರಿ ಚಿಹ್ನೆಯನ್ನ ನಾವು ಹಾಕ್ಲಿಕ್ಕೆ ಹೋಗೋದಿಲ್ಲ. ವಾಕ್ಯದ ಕೊನೆಯಲ್ಲಿ ಹೊರತುಪಡಿಸಿ ಚಿಹ್ನೆಯ ನಂತರ ಪೂರ್ಣ ವಿರಾಮವನ್ನ ಬರೆಯಲಾಗುವುದಿಲ್ಲ. ತಾಪವನ್ನ ಬರೆಯುವಾಗ ಸಂಖ್ಯೆ ಮತ್ತು ಏಕಮಾನದ ನಡುವೆ ಒಂದು ಖಾಲಿ ಜಾಗವನ್ನ ಬಿಡಲಾಗುತ್ತೆ. 1 ಡಿಗ್ರಿಗಿಂತ ಹೆಚ್ಚಿನ ತಾಪಗಳಿಗೆ ಏಕಮಾನದ ಪೂರ್ಣ ರೂಪವನ್ನ ಬರೆಯುವಾಗ ಡಿಗ್ರಿ ಬದಲಿಗೆ ಡಿಗ್ರಿಗಳು ಅಂತ ಬಹುವಚನವನ್ನ ನಾವು ಬಳಸ್ತಾ ಹೋಗ್ತೀವಿ. ಓಕೆ. ಫಾರ್ ಎಕ್ಸಾಂಪಲ್ 10 ಡಿಗ್ರಿ ಸೆಲ್ಸಿಯಸ್, 20 ಡಿಗ್ರಿ ಫ್ಯಾರನೈಟ್, ಅದೇ ರೀತಿ 50 ಕೆಲ್ವಿನ್. ಸೊ ಇಲ್ಲಿ ಡಿಗ್ರಿ ಅಂತ ನಾವೇನ್ ಸಪ್ರೇಟ್ ಆಗಿ ಬರೀಲಿಕ್ಕೆ ಹೋಗೋಲ್ಲ. ಓಕೆ. ತಾಪಮಾಪಕಗಳನ್ನ ಅಭಿವೃದ್ಧಿಪಡಿಸುವ ಮೊದಲು ಜ್ವರ ಇರುವುದನ್ನ ಹೇಗ್ ಕಂಡ್ಕೊಳ್ತಾ ಇದ್ರು ಜನರು? ಹೀಗೆ ಕೈನ ನಾಡಿ ಇರುತ್ತಲ್ಲ, ನಾಡಿ ಮಿಡಿತದಿಂದ ಗೊತ್ತಾಗ್ತಾ ಇತ್ತು.
ಇಲ್ಲಿ ನಮ್ಮ ಹೃದಯದ ಬಡಿತ ತರ ನಾಡಿ ಮಿಡಿತದ ಬಡಿತ ಸಹ ಆಗ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ಜ್ವರ ಇದೆಯಾ ಇಲ್ವಾ ಅನ್ನೋದನ್ನ ಗಮನಿಸ್ತಾ ಇದ್ರು. ಬಟ್ ಇದು ತುಂಬಾ ವಿಶ್ವಾಸಾರ್ಹ, ಹೈಲಿ ಡಿಪೆಂಡಬಲ್ ಆದಂತದ್ದು ಖಂಡಿತ ಇಲ್ಲ. ಆದ್ರಿಂದ ತಾಪಮಾಪಕಗಳ ಮೂಲಕವೇ ಈಗ ಎಲ್ಲಾ ಕಡೆ ತಾಪಮಾನವನ್ನ ಚೆಕ್ ಮಾಡ್ತಾ ಬರ್ತಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ಒಂದಿಷ್ಟು ಇಲ್ಲೇ ಇದೆ. ಕೊಡ್ತಾ ಹೋಗ್ತೇನೆ. ಓಕೆ. ನೆಕ್ಸ್ಟ್ ಬಂದು ಪ್ರಯೋಗಾಲಯದಲ್ಲಿ ನಾವು ಬಳಸುವಂತಹ ಥರ್ಮೋಮೀಟರ್ ಮತ್ತೆ ಅದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಲಿಕ್ಕಿದೆ. ಹ್ಮ್. ಕ್ಲಿನಿಕಲ್ ಲ್ಯಾಬೊರೇಟರಿ ಥರ್ಮೋಮೀಟರ್ ಅಂತ ಹೇಳಿದ್ರೆ ಏನು? ಕ್ಲಿನಿಕಲ್ ಲ್ಯಾಬೊರೇಟರಿ ಥರ್ಮೋಮೀಟರ್ 2 ವಿಭಿನ್ನ ರೀತಿಯ ತಾಪಮಾನ ಮಾಪನ ಸಾಧನಗಳನ್ನ ಪ್ರತಿನಿಧಿಸುತ್ತೆ. ಪ್ರತಿಯೊಂದು ನಿರ್ದಿಷ್ಟ ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಕ್ಲಿನಿಕಲ್ ಥರ್ಮೋಮೀಟರ್ ಅನ್ನ ನಿರ್ದಿಷ್ಟವಾಗಿ ಮಾನವನ ದೇಹದ ಉಷ್ಣತೆಯನ್ನ ಹೆಚ್ಚಿನ ನಿಖರತೆಯೊಂದಿಗೆ ಅಳಿಲಿಕ್ಕೆ ವಿನ್ಯಾಸಗೊಳಿಸಲಾಗಿದೆ. ಆದರೆ ಪ್ರಯೋಗಾಲಯದ ಥರ್ಮೋಮೀಟರ್, ಲ್ಯಾಬೊರೇಟರಿ ಥರ್ಮೋಮೀಟರ್ ಅನ್ನ ವೈಜ್ಞಾನಿಕ ಪ್ರಯೋಗಗಳು ಮತ್ತು ಸಂಶೋಧನಾ ಅನ್ವಯಿಕೆಗಳಾಗಿ ಸಾಮಾನ್ಯ ತಾಪಮಾನ ಮಾಪನಗಳಾಗಿ ವಿನ್ಯಾಸಗೊಳಿಸಲಾಗಿದೆ. ಅರ್ಥ ಆಗ್ತಾ ಇದೆಯಾ ವ್ಯತ್ಯಾಸ? ಈಗ ಎರಡ್ರದ್ದು ಮೂಲಭೂತ ತತ್ವ, ದ ಮೇನ್ ಆಬ್ಜೆಕ್ಟಿವ್ ಬಂದು ದ್ರವಗಳ ಉಷ್ಣ ವಿಸ್ತರಣೆಯನ್ನ ಅಂದಾಜ್ ಮಾಡ್ಲಿಕ್ಕೆ. ತಾಪಮಾನ ಹೆಚ್ಚಾದಾಗ ಥರ್ಮೋಮೀಟರ್ ಬಲ್ಬ್ನೊಳಗಿನ ದ್ರವವನ್ನ ವಿಸ್ತರಿಸುತ್ತದೆ ಮತ್ತು ಕಿರಿದಾದ ಕ್ಯಾಪಿಲರಿ ಟ್ಯೂಬ್ ಅನ್ನು ಮೇಲೆ ಕೆತ್ತುತ್ತದೆ. ಇದು ಪದವಿ ಪ್ರಮಾಣದಲ್ಲಿ ತಾಪಮಾನದ ದೃಶ್ಯ ಸೂಚನೆಯನ್ನ ಒದಗಿಸ್ಲಿಕ್ಕೆ ಸಹಾಯ ಮಾಡ್ತಾ ಬರುತ್ತೆ. ನೋಟ್ ಆಗ್ತಾ ಇದೆಯಲ್ಲ? ಅರ್ಥ ಆಗ್ತಿದೆ ನಿಮ್ಮೆಲ್ಲರಿಗೂ ಇದು ಹೇಳ್ತಾ ಇರೋದು. ನೆಕ್ಸ್ಟ್, ರಚನಾತ್ಮಕವಾದಂತಹ ವಿನ್ಯಾಸ ಮತ್ತು ಘಟಕಗಳು. ಕ್ಲಿನಿಕಲ್ ಮತ್ತು ಪ್ರಯೋಗಾಲಯದ ಥರ್ಮೋಮೀಟರ್ ಮೂಲ ರಚನೆಯ ನಿಖರವಾದ ತಾಪಮಾನ ಮಾಪನವನ್ನು ಸಕ್ರಿಯಗೊಳಿಸಲು ಹಲವಾರು ಪ್ರಮುಖ ಅಂಶಗಳನ್ನ ಒಳಗೊಂಡಿರುತ್ತೆ. ಮೊದಲನೇದಾಗಿ ಏಕರೂಪದ ಬೋರ್ ವ್ಯಾಸವನ್ನ ಹೊಂದಿರುವಂತಹ ಗಾಜಿನ ಕೊಳವೆ. ಇಫ್ ಯು ಲುಕ್ ಅಟ್ ದ ಲ್ಯಾಬೊರೇಟರಿ ಥರ್ಮೋಮೀಟರ್, ಅದೊಂದು ಗಾಜಿನ ಕೊಳವೆ, ಉದ್ದದ ಪೈಪ್ ಆಗಿರುತ್ತೆ. ಪಾದರಸ ಅಂತ ಹೇಳಿದ್ರೆ ಏನು? ಮರ್ಕ್ಯೂರಿ ಅಥವಾ ಆಲ್ಕೋಹಾಲ್ ಹೊಂದಿರುವಂತಹ ಬಲ್ಬ್ ಅನ್ನ ಅದು ಹೊಂದಿರುತ್ತೆ. ಇನ್ನು ತಾಪಮಾನ ವಾಚನಗಳಿಗಾಗಿ ಪದವಿ ಪಡೆದ ಮಾಪಕವನ್ನ ಅದು ಬಳಸುತ್ತೆ. ಮತ್ತು ದ್ರವ್ಯ ಕಾಲಂ ಚಲನೆಗಾಗಿ ಕ್ಯಾಪಿಲರಿ ಟ್ಯೂಬ್ ಅನ್ನ ಕೂಡ ಅದು ಹೊಂದಿರುತ್ತೆ. ಈಗ ಕ್ಲಿನಿಕಲ್ ಮತ್ತು ಪ್ರಯೋಗಾಲಯದ ಥರ್ಮೋಮೀಟರ್ಗಳ ನಡುವಿನ ಅತ್ಯಂತ ಗಮನಾರ್ಹವಾದ ರಚನಾತ್ಮಕ ವ್ಯತ್ಯಾಸ ಅಂತ ಹೇಳಿದ್ರೆ, ಕ್ಲಿನಿಕಲ್ ಥರ್ಮೋಮೀಟರ್ಗಳಲ್ಲಿ ಬಲ್ಬ್ ಬಳಿ ಸಂಕೋಚನ ಅಥವಾ ಕಿಂಕ್ ಇರುತ್ತೆ. ಓಕೆ. ಈ ಕಿಂಕ್ ಪಾದರಸವು ದೇಹದಿಂದ ತೆಗೆದ ತಕ್ಷಣ ಹಿಂದಕ್ಕೆ ಬೀಳುವುದನ್ನ ತಡೆಯುತ್ತೆ. ಇದು ಆರೋಗ್ಯ ವೃತ್ತಿಪರರಿಗೆ ದಾಖಲಾದ ಗರಿಷ್ಠ ತಾಪಮಾನವನ್ನ ಬದಲು ಸಮಯವನ್ನ ನೀಡುತ್ತೆ. ಸೊ ಆ ಒಂದು ಟೆಂಪರೇಚರ್ ನೋಟ್ ಮಾಡ್ಕೊಳ್ಲಿಕ್ಕೆ ಅದು ಟೈಮ್ ಅನ್ನ ನೀಡ್ತಾ ಹೋಗುತ್ತೆ. ನೆಕ್ಸ್ಟ್, ತಾಪಮಾನಗಳ ಶ್ರೇಣಿ ಮತ್ತು ನಿಖರತೆಯ ವಿಶೇಷಣಗಳು. ಕ್ಲಿನಿಕಲ್ ಮತ್ತು ಪ್ರಯೋಗಾಲಯದ ಥರ್ಮೋಮೀಟರ್ಗಳ ತಾಪಮಾನದ ಶ್ರೇಣಿ ಅವುಗಳ ಉದ್ದೇಶಿತ ಅನ್ವಯಿಕೆಗಳಿಗಾಗಿ ನಿರ್ದಿಷ್ಟವಾಗಿ ವಿನ್ಯಾಸಗೊಂಡಿರುತ್ತೆ. ಉದಾಹರಣೆಗೆ ನೋಡಿ, ತಾಪಮಾನದ ಶ್ರೇಣಿ 35 ಡಿಗ್ರಿ ಸೆಲ್ಸಿಯಸ್ ನಿಂದ 42 ಡಿಗ್ರಿ ಸೆಲ್ಸಿಯಸ್ ಅಥವಾ 94 ಡಿಗ್ರಿ ಫ್ಯಾರನೈಟ್ ಇಂದ 108 ಡಿಗ್ರಿ ಫ್ಯಾರನೈಟ್. ಇದು ಪ್ರಯೋಗಾಲಯದ ಥರ್ಮೋಮೀಟರ್ ಆದಾಗ -10 ಡಿಗ್ರಿಯಿಂದ 110 ಡಿಗ್ರಿ ಸೆಲ್ಸಿಯಸ್ ನ ಹೊಂದಿರುತ್ತೆ. ಅಂದ್ರೆ 14 ಡಿಗ್ರಿ ಟು 230 ಡಿಗ್ರಿ ಫ್ಯಾರನೈಟ್ ಅನ್ನ ಹೊಂದಿರುತ್ತೆ. ನೆಕ್ಸ್ಟ್, ಸ್ಕೇಲ್ ವಿಭಾಗ. ಇದು 0.1 ಪರ್ ಸೆಲ್ಸಿಯಸ್ ಮಧ್ಯಂತರಗಳನ್ನ ಹೊಂದಿದ್ರೆ ಅದು 1 ಸೆಲ್ಸಿಯಸ್ ಮಧ್ಯಂತರಗಳನ್ನ ಹೊಂದಿರುತ್ತೆ. ಓಕೆ.
0.1 ಡಿಗ್ರಿ ಸೆಲ್ಸಿಯಸ್ ಮಧ್ಯಂತರಗಳನ್ನ ಹೊಂದಿದ್ರೆ ಅದು 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಮಧ್ಯಂತರಗಳನ್ನ ಹೊಂದಿರುತ್ತೆ. ಯಾವುದು? ಸ್ಕೇಲ್ ವಿಭಾಗ. ಅದೇ ತರ ಸಂಕೋಚನ ಬಂದು ಬಲ್ಬ್ ಬಳಿ ಪ್ರಸ್ತುತ ಪಡಿಸುತ್ತೆ. ಮತ್ತೆ ಇದು ಅನುಪಸ್ಥಿತಿ ಆಫ್ ದ ಕರೆಂಟ್ ಆಗಿರುತ್ತೆ. ನೆಕ್ಸ್ಟ್ ಓದುವ ವಿಧಾನ. ಇದು ದೇಹದಿಂದ ತೆಗೆದ ನಂತರ ಅಂದ್ರೆ ವಸ್ತುವಿನ ಸಂಪರ್ಕದಲ್ಲಿ ಇರುವಾಗ ಈ ಒಂದು ವಿಧಾನವನ್ನ ಕ್ಲಿನಿಕಲ್ ಥರ್ಮೋಮೀಟರ್ ಅಲ್ಲಿ ಮಾಡ್ತಾರೆ. ಅದು ಪ್ರಯೋಗಾಲಯದ ಥರ್ಮೋಮೀಟರ್ ಅಲ್ಲಿ ಅದು ಇರ್ಬೇಕಾದ್ರೇನೆ ಒಂದು ಪ್ರಯೋಗವನ್ನ ಮಾಡ್ತಾರೆ. ಆದ್ರಿಂದ ಈ ವೈದ್ಯಕೀಯ ಮೆಡಿಕಲ್ ಥರ್ಮೋಮೀಟರ್ ಅಥವಾ ಕ್ಲಿನಿಕಲ್ ಥರ್ಮೋಮೀಟರ್ನ ಕಿರಿದಾದ ವ್ಯಾಪ್ತಿಯು ದೇಹದ ಉಷ್ಣತೆಯಲ್ಲಿನ ಸಣ್ಣ ವ್ಯತ್ಯಾಸಗಳನ್ನ ಪತ್ತೆ ಹಚ್ಚುವಲ್ಲಿ ಹೆಚ್ಚಿನ ನಿಖರತೆಯನ್ನ ಅನುಮತಿಸುತ್ತದೆ. ಇದು ವೈದ್ಯಕೀಯ ರೋಗ ನಿರ್ಣಯಕ್ಕೆ ನಿರ್ಣಯಕಾರಿಯಾಗಿ ಇರಬಹುದು. ಅದೇ ರೀತಿ ಪ್ರಯೋಗಾಲಯದ ಥರ್ಮೋಮೀಟರ್ ಅವುಗಳ ವಿಶಾಲ ವ್ಯಾಪ್ತಿಯೊಂದಿಗೆ ವೈಜ್ಞಾನಿಕ ಪ್ರಯೋಗಗಳನ್ನ ವೈವಿಧ್ಯಮಯ ತಾಪಮಾನದ ಅವಶ್ಯಕತೆಗಳನ್ನ ಪೂರೈಸುತ್ತಾ ಬರುತ್ತೆ. ತನ್ನ ಏನಿಂದ ವಿಶೇಷವಾದಂತಹ ವಿಶಾಲವಾದಂತಹ ವ್ಯಾಪ್ತಿಯಿಂದ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ವೈಜ್ಞಾನಿಕ ಪ್ರಯೋಗಗಳನ್ನ ಈ ಒಂದು ತಾಪಮಾಪಕದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೋಪ್‌ಫುಲಿ ಈ ನೋಟ್ಸ್ ನಿಮ್ಮೆಲ್ಲರಿಗೂ ಸಹಾಯಕ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ಒಂದು ಚಾರ್ಟ್ ನ ಬರ್ಕೊಳ್ಳಿ. ನಾನ್ ನಿಮ್ಗೆ 60 ಸೆಕೆಂಡ್ಸ್ 1 ನಿಮಿಷಗಳ ಕಾಲ ಕೊಡ್ತೀನಿ. ದಯವಿಟ್ಟು ಈ ಚಾರ್ಟ್ ನ ಬರ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರಾ ಮಕ್ಳೇ? ಡನ್? ನೋಟ್ ಮಾಡ್ಕೊಂಡ್ರಾ? ಓಕೆ. ಕಾಣಿಸ್ತಾ ಇದ್ಯಾ? ಪ್ರಯೋಗಾಲಯದ ತಾಪಮಾಪಕ. ಸೊ ಏನಿದು ಪ್ರಯೋಗಾಲಯದ ತಾಪಮಾಪಕ? ಇಷ್ಟೊತ್ವರೆಗೂ ನಾನು ನಿಮ್ಗೆ ಹೇಳ್ತಾ ಇದ್ದೆ ಲ್ಯಾಬೊರೇಟರಿಲಿ ಬಳಸುವಂತಹದ್ದು ಅಂತ. ನಾನೀಗ ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ. ನೋಡಿ ಇಲ್ಲಿ ಕಾಣಬಹುದು ನೀವು. ಈ ರೀತಿಯಾಗಿ ಅದಿರುತ್ತೆ ವಿತ್ ಒಂದು ಕೆಂಪು ಬಲ್ಬ್ ತರದ್ದು ಇರುತ್ತೆ. ಇದು ಮೊಹರು ಮಾಡಿದ ಉದ್ದವಾದ ಕಿರಿದಾದ ಏಕರೂಪದ ಗಾಜಿನ ಕೊಳವೆಯನ್ನ ಹೊಂದಿರುತ್ತೆ. ಕೊಳವೆಯ ಒಂದು ತುದಿಯಲ್ಲಿ ಒಂದು ದ್ರವವನ್ನ ಹೊಂದಿರುತ್ತೆ ಮತ್ತೆ ಬುರುಡೆ ಇದೆ. ಬುರುಡೆಯ ಹೊರಗೆ ಕೊಳವೆಯಲ್ಲಿ ದ್ರವ್ಯದ ಕಿರಿದಾದ ಸ್ತಂಭವನ್ನ ಕಾಣಬಹುದು. ಕೊಳವೆಯ ಉದ್ದಕ್ಕೂ ಸೆಲ್ಸಿಯಸ್ ಮಾಪನವನ್ನು ಗುರುತಿಸಲಾಗಿದೆ. ಆ ತಾಪದಲ್ಲಿ ಬದಲಾವಣೆಯಾದ್ರೆ ದ್ರವ್ಯಕ್ಕೂ ಸ್ತಂಭದೊಳಗೂ ಏರುತ್ತದೆ ಅಥವಾ ಇಳಿಯುತ್ತದೆ. ದ್ರವದ ಸ್ತಂಭದ ಮೇಲಿನ ಮಟ್ಟವು ಯಾವ ಸೆಲ್ಸಿಯಸ್ ಮಾಪನದ ಗುರುತಿಗೆ ಹೊಂದಿಕೆಯಾಗುತ್ತದೆ ಅದು ತಾಪವಾಗಿ ಇರುತ್ತದೆ. ಸೊ ಹಾಗಾಗಿ ಇಲ್ಲಿ ತಾಪಮಾಪಕದಲ್ಲಿ ತಾಪವನ್ನ ಅಳಿಬೇಕು ಅಂತ ಹೇಳಿದ್ರೆ ದೇ ಯೂಸ್ ದಿಸ್ ಕೈಂಡ್ ಆಫ್ ಏನನ್ನ ಯೂಸ್ ಮಾಡ್ತಾರೆ, ಒಂದು ಗಾಜಿನ ಕೊಳವೆಯಂತಹ ಆಕಾರದ ವಸ್ತುವನ್ನ ಬಳಸ್ತಾರೆ. ಅಷ್ಟ್ ಮಾತ್ರ ಅಲ್ಲದೆ ಸಿಸರ್ ಸಹಾಯದಿಂದ ಅವ್ರಿಗೆ ಬೇಕಾದಂತಹ ವಿನ್ಯಾಸವನ್ನ ಡಿಸೈನ್ ನ ಕೊಡ್ತಾ ಹೋಗ್ತಾರೆ. ಓಕೆ.
ಇದು ಪ್ರಯೋಗಾಲಯದ ತಾಪಮಾಪಕ. ಸೊ ಈಗ ನಿಮ್ಗೆ ಒಂದ್ ಪ್ರಶ್ನೆ ಕಾಣಬಹುದು. ನೋಡ್ತಾ ಇದ್ದೀರಾ ಇಲ್ಲಿ. ಮೇಡಮ್ ಇದ್ರಲ್ಲಿ ಬಳಸುವಂತಹ ದ್ರವ್ಯ ಇರುತ್ತಲ್ಲ ಅದ್ ಯಾವ್ದು ಅಂತ. ಅದು ಆಲ್ಕೋಹಾಲ್ ಆಗಿರುತ್ತೆ. ಸುಲಭವಾಗಿ ಕಾಣುವಂತೆ ಮಾಡುತ್ತೆ ಅಥವಾ ಆ, ಆ, ಪಾದರಸ ಮರ್ಕ್ಯೂರಿಯನ್ನು ಕೂಡ ನಾವು ಬಳಸ್ತಾ ಹೋಗಬಹುದು. ಓಕೆ. ಸೊ ನೀವು ಕೂಡ ಹಲವಾರು ಚಟುವಟಿಕೆಗಳನ್ನ ನಿಮ್ಮ ಈ ಒಂದು ಶಾಲಾ ಪ್ರಯೋಗಾಲಯದಲ್ಲಿ ನೀವು ತೋರ್ಸ್ಕೊಂತಾ ಹೋಗಬಹುದು. ಸೊ ಇದು ತಾಪಮಾಪಕದ ಒಂದು ಭಾಗದ ತುಂಬಾ ಸಮೀಪದ ನೋಟದ ದೃಶ್ಯವೊಂದನ್ನ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ನೀಡಿದ್ದಾರೆ. ಈ ತಾಪಮಾಪಕ ಓದಬಹುದಾದ ಅತ್ಯಂತ ಕನಿಷ್ಠ ಮೌಲ್ಯಗಳನ್ನ ನೀವು ಈಗ ಕಂಡುಹಿಡಿಯಬಹುದು. ಓಕೆ. ಸೊ ಇಲ್ಲಿ ಏನ್ ಮಾಡ್ತೀರಾ? 0 ಡಿಗ್ರಿ ಸೆಲ್ಸಿಯಸ್ ವಿತ್ 10 ಡಿಗ್ರಿ ಸೆಲ್ಸಿಯಸ್ ನಡುವೆ 10 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ನಡುವೆ ಸೂಚಿಸಲಾದ ತಾಪಮಾನ ವ್ಯತ್ಯಾಸವನ್ನು 10 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಹೌದಾ? ಮತ್ತು ಈ ಗುರುತುಗಳ ನಡುವಿನ ವಿಭಾಗಗಳನ್ನ ಸಂಖ್ಯೆ 10 ಆಗಿವೆ. ಆದ್ರಿಂದ ಒಂದು ಸಣ್ಣ ವಿಭಾಗವನ್ನ 10/10 10/10 ಮಾಡ್ಕೊಂಡಾಗ 1 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ನಮ್ಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಈ ತಾಪಮಾಪಕ ಓದಬಹುದಾದಂತ ಅತ್ಯಂತ ಕನಿಷ್ಠ ಮೌಲ್ಯವುಳ್ಳ 1 ಕ್ಯಾರೆಟ್ 1 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಓಕೆ. ನೆಕ್ಸ್ಟ್, ನಿಮ್ಮ ಶಾಲಾ ಪ್ರಯೋಗಶಾಲವು ಸಣ್ಣ ಗುರುತುಗಳ ವ್ಯಾಪ್ತಿ ಮತ್ತು ಮೌಲ್ಯ ವಿಭಿನ್ನವಾಗಿರಬಹುದಾದಂತಹ ತಾಪಮಾಪಕಗಳನ್ನ ಹೊಂದಿರಬಹುದು. ಆದ್ರಿಂದ ನೀವು ಬಳಸಲಿರುವಂತಹ ತಾಪಮಾಪಕ ಎಚ್ಚರಿಕೆಯಿಂದ ನೋಡುವುದು ಯಾವಾಗ್ಲೂ ಅವಶ್ಯಕ. ಕೊಟ್ಟಿರುವ ಪ್ರಯೋಗಶಾಲಾ ತಾಪಮಾಪಕದ ತಾಪದ ವ್ಯಾಪ್ತಿಯನ್ನ ಹೇಗೆ ಕಂಡುಹಿಡಿಯುವುದು ಅನ್ನೋದನ್ನ ನಾವೀಗ ಕಲ್ತ್ಕೊಳ್ಳೋಣ. ನೀಡಲಾದ ಕಂಡುಹಿಡಿಯುವುದು ಎಂಬುದನ್ನ ಸಹ ನೀವು ಕಲ್ತಿದ್ದೀರಾ. ಪ್ರಯೋಗಶಾಲಾ ತಾಪಮಾಪಕ ಬಳಸಿ ತಾಪವನ್ನ ಹೇಗೆ ಅಳೆಯುವುದು ಅನ್ನೋದನ್ನ ಈಗ ಆಲ್ರೆಡಿ ಕಲ್ತಿದ್ದೀರಾ. ಆದ್ರೆ ಮೊದಲು ಪ್ರಯೋಗಶಾಲಾ ತಾಪವನ್ನ ಸರಿಯಾಗಿ ಬಳಸೋದು ಹೇಗೆ ಅಂತ ತಿಳ್ಕೊಂತಾ ಹೋಗೋಣ. ಸೊ ಏನಾಗುತ್ತೆ, ಈ ಲ್ಯಾಬೊರೇಟರಿ ಮೆಷರ್ಮೆಂಟ್ ಏನಿದೆ ಅದನ್ನ ಮೆಷರ್ ಮಾಡ್ಬೇಕಾದ್ರೆ ನಿಮ್ಮ ಕಣ್ಣು ನೇರವಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಗಮನಿಸಬಹುದು. ಈ ರೀತಿಯಾಗಿ ಇರ್ಬೇಕಾಗತ್ತೆ. ಹೈಟು ಅಲ್ಲ, ಲೋ ಅಲ್ಲ, ಮಿಡಿಲ್ ಅಲ್ಲಿ ನೀವು ನೋಡ್ತಾ ಇರ್ಬೇಕಾಗತ್ತೆ. ಓಕೆ. ಅರ್ಥ ಆಗ್ತಾ ಇದೆಯಾ? ಯಾವ ರೀತಿ ಈ ತಾಪಮಾಪಕವನ್ನ ನೀರಿನಲ್ಲಿ ಮುಳುಗಿಸಿದ್ರೆ ಅದರ ಬುರುಡೆ ಬೀಕರ್ನ ತಳಭಾಗ ಅಥವಾ ಬದಿಗಳನ್ನ ಸ್ಪರ್ಶಿಸಬಾರ್ದು ಅನ್ನೋದನ್ನ ನಾವು ನೋಡ್ಕೊಬೇಕಾಗುತ್ತೆ. ತಾಪವನ್ನ ಲಂಬವಾಗಿ ಅಂದ್ರೆ ಉದ್ದವಾಗಿ ಹಿಡಿದಿಡಬೇಕು, ಅದನ್ನ ಕೂಡ ಓರೆಯಾಗಿಸಬಾರ್ದು. ತಾಪಮಾಪಕವು ನೀರಿನಲ್ಲಿ ಮುಳುಗುತ್ತಾ ಇರುವಂತಹ ಮಾತ್ರ ತಾಪವನ್ನ ಗುರುತಿಸಿಕೊಳ್ಳಬಹುದು. ತಾಪವನ್ನ ಗುರುತಿಸುವಾಗ ಕಣ್ಣು ನೇರವಾಗಿ, ನಾಗ್ಲೇ ಹೇಳ್ದಂಗೆ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇರಬಹುದು, ಕಣ್ಣುಗಳು ನೇರವಾಗಿ ದ್ರವಸ್ತಂಭದ ಮಟ್ಟಕ್ಕೆ ಇರ್ಬೇಕಾಗತ್ತೆ. ಮೇಲೂ ಇರಬಾರ್ದು, ಕೆಳಗಡೆನೂ ಇರಬಾರ್ದು. ಅವಾಗ ಎಕ್ಸಾಕ್ಟ್ ಆಗಿರುವಂತಹ ಪಿಕ್ಚರ್ ನಮ್ಗೆ ಸಿಗ್ತಾ ಹೋಗುತ್ತೆ. ಈಗ ಒಂದು ಆಕ್ಟಿವಿಟಿ ಇದೆ ನಿಮ್ಗೆ. ಚಟುವಟಿಕೆ 7.5. ಬೀಕರ್ ನಲ್ಲಿ ಸ್ವಲ್ಪ ಬೆಚ್ಚಗಿನ ನೀರ್ನ ತೆಗೆದುಕೊಳ್ಳಿ. ತಾಪಮಾಪಕದ ಬುರುಡೆ ನೀರಿನಲ್ಲಿ ಮುಳುಗಿಸಿರುವಂತೆ ಇಡಿ. ತಾಪಮಾಪಕದಲ್ಲಿ ದ್ರವ್ಯವು ಸ್ತಂಭದಲ್ಲಿ ಏರುತ್ತಿರುವುದನ್ನ ಗುರುತಿಸಬೇಕಾಗತ್ತೆ. ಸ್ತಂಭದಲ್ಲಿ ದ್ರವದ ಏರಿಕೆ ನಿಲ್ಲೋವರೆಗೂ ಕೂಡ ಕಾಯಿರಿ. ತಾಪವನ್ನ ಗುರುತಿಸ್ಕೊಳ್ಳಿ. ಅಂದ್ರೆ ಹೆಚ್ಚು ಸಮಯ ಕಾಯ್ಬೇಡಿ, ಯಾಕಂದ್ರೆ ನೀರು ಸ್ವತಃ ತಣ್ಣಗಾಗಲು ಪ್ರಾರಂಭಿಸುತ್ತೆ. ತಂತಾನಾಗೆ ಅದು ಕೂಲ್ ಆಗುತ್ತೆ. ಆದ್ರಿಂದ ಒಂದ್ ಸ್ವಲ್ಪ ಬೆಚ್ಚಗಾಗ್ತಾ ಇರ್ಬೇಕಾದ್ರೇನೆ ನಾವ್ ಏನ್ ಮಾಡ್ಬೇಕಾಗತ್ತೆ. ಎಸ್. ಇದರರ್ಥ ತಾಪಮಾಪಕ ನೀರಿನಲ್ಲಿ ಮುಳುಗಿರುವಾಗ ಮಾತ್ರ ತಾಪವನ್ನ ಗುರುತಿಸಿಕೊಳ್ಳಬೇಕು. ತಾಪಮಾಪಕದಲ್ಲಿ ತಾಪವನ್ನ ಗುರುತಿಸುವಾಗ ದೃಷ್ಟಿಯು ದ್ರವದ ಸ್ತಂಭದ ಕಡೆಗೆ ನೇರವಾಗಿ ಇರ್ಬೇಕು. ಈ ರೀತಿಯಾಗಿ ಇರ್ಬೇಕು. ಇದನ್ನ ಕಂಪ್ಲೀಟ್ ಆಗಿ ಮುಳುಗಿಸ್ಬಿಡ್ಬಾರ್ದು. ಇಷ್ಟು ಜಾಗನ ಬಿಡ್ಬೇಕಾಗುತ್ತೆ, ನೇರವಾಗಿ ನೋಡ್ಬೇಕಾಗತ್ತೆ. ಇದು ಶಾಲಾ ಪ್ರಯೋಗಾಲಯದಲ್ಲಿ ತಪಾಸಣಾ ಒಂದು ಭಾಗದ ಸಮೀಪವಾದಂತಹ ನೋಟ, ಹತ್ರದಿಂದ ನೋಡುವಂಥದ್ದು. ಪ್ರಯೋಗಶಾಲದ ತಾಪಮಾಪಕ, ಬೀಕರ್ ಮತ್ತು ಬೆಚ್ಚಗಿನ ನೀರು ಇದಕ್ಕೆ ಬೇಕಾಗ್ತಾ ಹೋಗುತ್ತೆ. ನೀವು ಕೂಡ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಿಮ್ಮ ಮನೆಯಲ್ಲಿ ಮಾಡ್ತಾ ಹೋಗಬಹುದು. ಕ್ಲಿಯರ್? ಅರ್ಥ ಆಗಿದ್ಯಾ?
ಸೊ ಮುಂದಿನ ಕ್ಲಾಸ್‌ನಲ್ಲಿ ನಾವು ಈ ಪ್ರಯೋಗಾಲಯದ ತಾಪಮಾಪಕದ ಬಗ್ಗೆ ಮತ್ತೊಂದಿಷ್ಟು ವಿಷಯಗಳನ್ನ ಸೆಲೆ ಹಾಕ್ತಾ ಹೋಗೋಣ. ಅದಾದ ನಂತರ ಕುಡಿಯುವ ನೀರಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಮಾತಾಡ್ತಾ ಹೋಗ್ತಾ, ಈ ಒಂದು ಚಾಪ್ಟರ್‌ನ ಆದಷ್ಟು ಬೇಗ ಮುಗ್ಸೋಣ ಅಂತ ಹೇಳ್ತಾ, ಈ ಸಮಯದಲ್ಲಿ ನಿಮ್ಮ ಜೊತೆ ಆಗಿದ್ದಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಮುಂದಿನ ತರಗತಿಲಿ ಅಂದ್ರೆ ಸೋಮವಾರದ ತರಗತಿಲಿ ಇದೇ ಪಾಠದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳಕ್ಕೆ ಸಿಗುವ. ಅಲ್ಲಿವರೆಗೂ ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಮತ್ತೆ ಮುಂಗಡವಾಗಿ ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Good evening.